ಹಾವೇರಿಯಿಂದ ಹೆಬ್ಬಾಳ ಬಸ್ ಹೋಗುವ ಒಂದು ಸುಮಾರು 20 ವರ್ಷದಿಂದ ಆ ಗ್ರಾಮಕ್ಕೆ ಹೋಗುತ್ತಿದೆ. ಸುಮಾರು ಒಂದು 50 ಹಳ್ಳಿ 100 ಹಳ್ಳಿ ಹೋಗುವಂಥ ಒಂದು ಬಸ್ಸು. ಯಾವ ಥರ ಇದೆ ನೋಡಿ. ಇಲ್ಲಿ ಪ್ಯಾಸೆಂಜರ್ ಕೈ ಹಿಡ್ಕನಕ ಹಾಕಿದ್ದಾರೆ, ಆದ್ರೆ ಇದಕ್ಕೆ ಒಂದು ಸ್ಕ್ರೂ ಇಲ್ಲ. ಯಾವಾಗ ಇದಕ್ಕೆ ಕಚ್ಕೊಂಡು ಬಿತ್ತಂದ್ರೆ ಎಲ್ಲರೂ ರೋಡಲ್ಲಿ ಇರ್ತಾರೆ. ನೋಡ್ರಿ ಇದನ್ನು, ಇದು ನೋಡಿ, ಇದು ನೋಡಿ, ಇದಕ್ಕೊಂದು ಸ್ಕ್ರೂ ಇಲ್ಲ. ಒಳಗಡೆ ಪ್ಯಾಸೆಂಜರ್ ಜೀವ ಯಾವಾಗ ಹೋಗುತ್ತೆ ಅನ್ನೋದು ಭಯದಲ್ಲಿ ಇದ್ದಾರೆ. ನಾವು ಮನೆ ಮುಟ್ಟಂಗ ಅಂತಂದು ಆ ಥರ ಪರಿಸ್ಥಿತಿ ನಮ್ಮ ಸಾರಿಗೆ ವ್ಯವಸ್ಥೆ ಇದೆ. ಇದಕ್ಕೆಲ್ಲ ಹೊಣೆ ನಮ್ಮ ಕೇಸ್ತರಾದಂಥ MLA ಅವರಿಗೆ ಜವಾಬ್ದಾರಿ ಇಲ್ಲ. ಏನು ಮಾಡ್ತಾರೆ ಇವರೆಲ್ಲ? 5 ವರ್ಷದಲ್ಲಿ ಯಾವ ಸಾರಿಗೆ ವ್ಯವಸ್ಥೆ ಮಾಡ್ಬೇಕನ್ನೋದು ಒಂದು ಪ್ರಜ್ಞೆ ಇಲ್ಲ ಅಂತಂದ್ರೆ ಇವರು ಯಾವ ಥರ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಯಾವ ಥರ ಭರವಸೆ ಕೊಟ್ಟಿರ್ತಾರೆ, ಯಾವ ಥರ ಇವರು ಸುಳ್ಳು ಭರವಸೆ ಕೊಟ್ಟಿರ್ತಾರೆ, ಯಾಕೆ ಗೆದ್ದಿರ್ತಾರೆ ಇವರು? ಹಾಗಾದ್ರೆ ಇವರು ಜನಸಾಮಾನ್ಯರು ಸೀಮಿತ ಆಗ್ಬಿಟ್ಟಿದ್ದಾರೆ. ಒಂದು ದುಡ್ಡಿಗೆ ಒಂದು ಹೆಂಡಕ್ಕೆ 500 ರೂಪಾಯಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಇವರು. ನಮ್ಮ ಕೇಸ್ತರದ ಜನಸಾಮಾನ್ಯರಿಗೆ 500 ರೂಪಾಯಿ ಕೊಟ್ಟರೆ ಮುಗಿದು ಹೋಗ್ತ 5 ವರ್ಷ ಮಟ್ಟ ಏನು ಕೇಳಂಗಿಲ್ಲ ಅವ್ರನ್ನ. ಆ ಥರ ಜನಸಾಮಾನ್ಯರು ಇದ್ದಾರೆ. ಆದರೆ ಇದು ಹಿಂಗೆ ಮುಂದುವರೆದ್ರೆ ಜನಸಾಮಾನ್ಯರ ಬೀದಿ ಹಣ ಆಗಿ ಎಲ್ಲರೂ ಒಂದಿಂದಾಗ ಸತ್ತು ಹೋಗ್ತಾರ. ನೋಡ್ರಿ, ನಿಂತ್ಕೊಳಕ್ಕೆ ಜಾಗ ಇಲ್ಲಿ. ಆ ಥರ ಪರಿಸ್ಥಿತಿ ಇದೆ. ಎಲ್ಲವೂ ಕಳಿಸಿ ಬಿದ್ದು ಎಲ್ಲ ನೋಡ್ರಿ. ಇದು ಏನರ ಆದ್ರೆ ಗಾಯ ಆತಂದ್ರೆ, ಏನು ಟಚ್ ಆತಂದ್ರೆ ಇದರಿಂದನ ಅನಾಹುತ ಆಗುತ್ತದೆ. ಈ ಥರ ಪರಿಸ್ಥಿತಿ ಸಾರಿಗೆ ಇಲಾಖೆ ಇದೆ. ಈ ಬಸ್ ಅನ್ನೋದು ಏನೈತಲ್ರಿ, ಗುಜರಿ ಗಾಡಿ ನಂಬರ್ ಐತೆ ನೋಡ್ರಿ. 5827 K42 ಹಾವೇರಿ ಕಟ್ಟಕತ್ತಂತಿದೆ ನೋಡ್ರಿ. ಎಲ್ಲ ಮಾಡಿ ಹಾಕ್ಯಾರ ಹೋರಿ ಕಟ್ಟಿ.